ಇವತ್ತು ಬೇರೆ ಚಡ್ಡಿ ಹಾಕೊಂಡು ಬಂದಿದ್ದಾರೆ. ಗೈಸ್ ಮದುವೆಗೆ ಹೋಗಬೇಕು, ಮದುವೆ ಒಳ್ಳೆ ಊಟ ಮಾಡೋಣ ಬನ್ನಿ ಗೈಸ್. ಸೆಂಟ್ರದಲ್ಲಿ ಗಣೇಶ ಈಸ್ ಎ ಪರ್ಸನ್, ಅವರೇ ಕರ್ಗ ಇರ್ತದೆ ನಮ್ಮ ಬೆಂಗಳೂರು ಕರ್ಗ. ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತಾ ಮಾಡಿ, ಇಲ್ಲ ಆಗಲ್ವಾ. ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭುವನೇಶನ್. ಭುವನೇಶನ್ ಹೆಸರು ಕೇಳಿದ್ರೆ ಎಲ್ಲರೂ ಫಿಕ್ಸು. ಭುವನೇಶನ್ ಹೆಜ್ಜೆ ಹಾಕಿದರೆ ವೈಬ್ರೇಷನ್, ಕನಸು ಕಂಡರೆ ಕ್ರಿಯೇಷನ್, ಇದೆ ನಮ್ಮ ಭುವನೇಶನ್. ಇವತ್ತು ಟೈಮ್ ಬಂದು 7 o'clock, ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಆಡೋದನ್ನು. ಇವತ್ತು ಜಾಸ್ತಿ ಜನ 9 ಗಂಟೆಗೆ ಲೇಟಾಗಿ ಬರ್ತಾರೆ, ಯಾಕಂದರೆ ಸಿಗೋದೊಂದು ದಿನ ರಜಾ ಅವ್ರಿಗೆ. ಸೊ ಅವ್ರು ಎದ್ದೊಳೋದು ಲೇಟು. ಸೊ ಅದಕ್ಕಂತಲೇ ನಾವು 7 ಗಂಟೆಗೆ ಶುರು ಮಾಡ್ತೀವಿ ಸಂಡೇ ಹೊತ್ತು. ಅಲ್ಲೋಗಿ ಶೂಸ್ ಹಾಕ್ಕೊಂಡು ರೆಡಿಯಾಗಿ ಬ್ಯಾಡ್ಮಿಂಟನ್ ಆಡಿ ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್. ನಮ್ಮ ವೇದಾಂತ್ ನೋಡಿ ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಮಾರ್ನಿಂಗ್. ಕೃಷ್ಣ ಅಂಕಲ್ ಇಲ್ಲೇ ಇದ್ದಾರೆ ನೋಡಿ. ಇವತ್ತು ಬೇರೆ ಚಡ್ಡಿ ಹಾಕೊಂಡು ಬಂದಿದ್ದಾರೆ. ಗೈಸ್ ಆಡ್ಬಿಟ್ಟು ನಾನು ಸ್ವಲ್ಪ ಆಡ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್ ಗೈಸ್. ಈಗ ಬ್ಯಾಡ್ಮಿಂಟನ್ ಎಕ್ಸಾಮ್ ಮುಗಿಸಿ ಈಗ ಮನೆಗೆ ಹೊಡ್ತಾ ಇದ್ದೀನಿ. ಮನೆಗೆ ಹೋಗಿ ಒಂದು ಮದುವೆ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಿದೆ. ಲೆಟ್ಸ್ ಗೋ. ಇವರು ಆಲ್ರೆಡಿ ವೈಟಿಂಗಲ್ಲಿದ್ದಾರೆ ಗೈಸ್. ಇವತ್ತು ಇವರು ಬೇಗ ಹೊಡ್ತಾ ಇದ್ದಾರೆ, ಎಲ್ಲ ಹೋಗ್ಬೇಕಂತೆ ಆಚೆ. ಬನ್ನಿ ಲೆಟ್ಸ್ ಗೋ. ಎಲ್ಲ ಕರೆಕ್ಟೇ ಮಾಡ್ತಾ ಇದ್ದಾರೆ ನೋಡಿ. ಲೆಟ್ಸ್ ಗೋ ಬನ್ನಿ ಗೈಸ್, ಮದುವೆಗೆ ಹೋಗಬೇಕು, ಮದುವೆ ಒಳ್ಳೆ ಊಟ ಮಾಡೋಣ ಬನ್ನಿ. ಗೈಸ್ ಈಗ ರೆಡಿಯಾಗಿ ಮದುವೆಗೆ ಹೊರಟಿದ್ದೀವಿ ಗೈಸ್. ಲೆಟ್ಸ್ ಗೋ. ವರ್ತೂರ್ ಹತ್ರ ಮಲ್ಪೆ ಕನ್ವೆನ್ಷನ್ ಹಾಲ್ ಅಂತ, ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಗೈಸ್. ಸೆಂಟ್ರದಲ್ಲಿ ಗಣೇಶ ಬನ್ನಿ. ಈಗ ಬಂದು ರೀಚ್ ಆಗಿದ್ದೀವಿ ಚೌಟ್ರಿ. ಬೆಂಗಳೂರು ಕರ್ಗ ಎತ್ತೋರು ತೋರಿಸ್ತೀನಿ ರೀ ನೋಡಿ, ಅಲ್ಲಿ ನಿಂತಿದ್ದಾರೆ. ಈಸ್ ಎ ಪರ್ಸನ್, ಅವರೇ ಕರ್ಗ ಎತ್ತೋರು ನಮ್ಮ ಬೆಂಗಳೂರು ಕರ್ಗ. ಗೈಸ್ ಮನೆಗೆ ಹೊರಡೋದೆ ಬನ್ನಿ, ಲೆಟ್ಸ್ ಗೋ ಗೈಸ್. ಈಗಷ್ಟೇ ಚೌಟ್ರಿಯಿಂದ ನಾವು ಬಂದು ನಮ್ಮ ಊರಿಗೆ ಬಂದ್ವಿ. ಇಲ್ಲಿ ಒಂದು ಲುಕ್ ಹಾಕೊಂಡು ಹೋಗೋಣ ಅಂತ. ಫುಲ್ಲು ಟ್ರಾಫಿಕ್ ಗೈಸ್. ಏನು ವರ್ತೂರು ಪೂರ್ತಿ ಟ್ರಾಫಿಕ್ ಇತ್ತು. ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ ಗೈಸ್. ಅಲ್ಲಿಂದ ಇಲ್ಲಿಗೆ ಬಂದರೆ ಸಾಕಪ್ಪ ಅನ್ಸ್ಬಿಟ್ಟಿತ್ತು. ನೆಕ್ಸ್ಟ್ ನಮ್ಮ ಮಾಮನ ಮೀಟ್ ಮಾಡಬೇಕು. ಸೊ ನಾವು ಇಲ್ಲಿಂದ ನಮ್ಮ ಮಾಮ ಮನೆಗೆ ಹೋಗ್ತೀವಿ. ಅಲ್ಲೇ ಹೋಗ್ತಾ ನಮ್ಮ ಅಣ್ಣ ಕೂಡ ಬರ್ತಾ ಇದ್ದಾರೆ, ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಗೈಸ್. ಊಟ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಈಗ ಟೈಮ್ ಬಂದು 3:30 ಆಗಿ ಬರ್ತಾ ಇದ್ದೀವಿ ನೋಡಿ. ಟೈಮ್ 3:30 ಗೈಸ್. ಈಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡೋದು ಫುಲ್ ಬ್ಯುಸಿ ಇವತ್ತು ಗೈಸ್. ಈಗ ಹೋಗಿ ಊಟ ಮಾಡ್ಬೇಕು ಗೈಸ್. ಬನ್ನಿ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಈಗ ನಮ್ಮ ಅಣ್ಣ ಕೂಡ ಇಲ್ಲಿ ಬರ್ತಿದ್ದಾರೆ, ಬನ್ನಿ. ಗೈಸ್ ಈಗಷ್ಟೇ ಮನೆಗೆ ಬಂದೆ ಗೈಸ್. ಬೆಳಗ್ಗೆ ಮಧ್ಯಾಹ್ನ 3 ಗಂಟೆಗೆ ಬಂದಿದ್ರು ನಮ್ಮಣ್ಣ. ಮಾತಾಡಿಕೊಂಡು 6 ಗಂಟೆ ಆಗೋಗಿದೆ. ನಿಂತ್ಕೊಂಡೇ ಮಾತಾಡ್ಕೊಂಡ್ಬಿಟ್ಟಿದ್ದೀವಿ ಹೋಟ್ಲಾಚೆ. ಸೊ ಈಗ ಮನೆಗೆ ಬಂದ್ವಿ. ಈಗ ಟೈಮ್ ಬಂದು 8 ಗಂಟೆ ಗೈಸ್. ಬೆಳಗ್ಗಿಂದ ಕೂತ್ಕೊಂಡೇ ಇಲ್ಲ, ಸಾಕಾಗೋಗಿದೆ. ಈಗ ಹೋಗಿ ಬೆಡ್ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ರೆ ಸಾಕು ಅನಿಸ್ತದೆ ಗೈಸ್. ಸೊ ಮನೆಗೆ ಬಂದಿದ್ದೀವಿ ಗೈಸ್. ನಮ್ಮ ಅಣ್ಣವ್ರು ಸಿಕ್ಕಿ, ನಾನು ಹೇಳಿದ್ನಲ್ಲ ನಮ್ಮ ಅಣ್ಣವ್ರು ಸಿಗ್ತಾರೆ ಇವತ್ತು ಮಾತಾಡಬೇಕು ಅಂತ. ಅವ್ರು ಸಿಕ್ಕಿ ಹತ್ತತ್ರ 2 years ಆಗೋಗಿತ್ತು ಗೈಸ್. ಸೊ 2 years ಆದಮೇಲೆ ನಾವು ಅವ್ರು ಭೇಟಿ ಮಾಡಿದ್ದು. ಅವರು ಅವ್ರ ಲೈಫಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸಿದ್ರು. ನಮ್ಮ ಲೈಫಲ್ಲಿ ಏನು ನಡೀತಿದೆ ನಾವು ಅವ್ರಿಗೆ ತಿಳಿಸಿದ್ವಿ. ವಿ ಸ್ಪೆಂಟ್ ಅ ಗುಡ್ ಟೈಮ್ಸ್ ಗೈಸ್. ಅವ್ರ ಜೊತೆ ಒಂದಷ್ಟು ಒಳ್ಳೆಯ ಸಮಯ ಕಳೆದು, ಯಾಕಂದರೆ ಅದೇ ಇರೋದು ಅಷ್ಟೇ ಅಲ್ವಾ ಜೀವನ. ಒಂದು ಒಳ್ಳೆ ಸಮಯ ಅಥವಾ ಒಂದು ಒಳ್ಳೆ ರಿಲೇಷನ್ಶಿಪ್ ನಮ್ಮ ಸಂಬಂಧಿಕರೇ ಇರ್ಬೋದು, ಅದು ಯಾರೇ ಇರ್ಬೋದು,
ಬಂದಾಗ ಅವ್ರು ಚೆನ್ನಾಗಿ ಮಾತಾಡೋದಿರಲಿ, ಅವ್ರನ್ನ ಚೆನ್ನಾಗಿ ನೋಡೋದಿರಲಿ, ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡೋದಿರಲಿ, ಅದೇ ನಮ್ಮ ಅಷ್ಟೇ ಅಲ್ವಾ ಜೀವನ. ಏನು ಗೊತ್ತಾ ಗೈಸ್, ನಾವು ಇನ್ನೊಬ್ಬರನ್ನ ಹೇಗೆ ಮಾತಾಡಿಸ್ತೀವಿ, ಹೇಗೆ ನೋಡ್ಕೋತೀವಿ, ಅವ್ರ ಮುಂದೆ ಇದ್ದಾಗ ಮಾತ್ರ ನಾವು ಚೆನ್ನಾಗಿ ನೋಡ್ಕೊಡೋದಲ್ಲ ಗೈಸ್, ಅಂದರೆ ಚೆನ್ನಾಗಿ ಮಾತಾಡೋದಲ್ಲ ಗೈಸ್. ಅವ್ರು ಇಲ್ದಿದ್ದಾಗ ಕೂಡ ನಾವು ಚೆನ್ನಾಗಿ ಮಾತಾಡೋದು, ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಆ ಥರ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನಿದೆಯೋ ಡೈರೆಕ್ಟಾಗಿ ಹೇಳೋದು. ಅಷ್ಟಿದ್ದರೆ ಗೈಸ್ ಯಾವುದೇ ರಿಲೇಷನಲ್ಲಾಗಲಿ ಅಥವಾ ಯಾವುದೇ ಒಂದು ಫ್ರೆಂಡ್ಶಿಪ್ಪಲ್ಲಾಗಲಿ ಇದ್ದಂಗೆ ಹೇಳೋದು ನನ್ನ ವ್ಯಕ್ತಿತ್ವ ಗೈಸ್. ನಾನು ಮುಚ್ಚುಮರೆ ಮಾಡೋದಿಲ್ಲ. ಏನು ಗೊತ್ತಾ ಗೈಸ್, ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಸುಖದಲ್ಲಿ ಹೋಗಿ ಅವ್ರ ಜೊತೆ ಇದ್ದು ಖುಷಿ ಪಡೋರು ನಾವಲ್ಲ. ಅವ್ರ ಕಷ್ಟದಲ್ಲಿದ್ದಾಗೂ ಕೂಡ ಹೋಗಿ ಕೈ ಕೊಟ್ಟು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋದು ನಮ್ಮ ಒಂದು ಗುಣ ಅಥವಾ ಅದು ನಮ್ಮ ಕರ್ತವ್ಯ ಅಂತ ಕೂಡ ನಾವು ಅನ್ಕೋಬೋದು. ಬಿಕಾಸ್ ಆ ಪರ್ಸನ್ ಯಾವಾಗ ಕಷ್ಟದಲ್ಲಿರ್ತಾನೆ, ಭಾಳ ಜಾಸ್ತಿ ಜನ ನೋಡಿದ್ದೀವಿ, ಕಷ್ಟದಲ್ಲಿದ್ದಾಗ ಅವರನ್ನು ಬಿಟ್ಬಿಡ್ತಾರೆ. ಅಂದರೆ ಅವ್ರನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ, ಇವ್ರು ಯಾರು ಅಂತಲೇ ಗೊತ್ತಿಲ್ಲದಿರೋ ಹಂಗೆ ನೋಡ್ಕೋತಾರೆ. ಬಟ್ ಅದೇ ಸುಖದಲ್ಲಿದ್ದಾಗ ಅವ್ರ ಹತ್ರ ದುಡ್ಡು ಎಲ್ಲ ಇದೆ ಅಂದಾಗ ಅದೇ ವ್ಯಕ್ತಿ ಹೋಗಿ ಅವ್ರನ್ನ ಬಾಯಿ ತುಂಬ ಮಾತಾಡ್ಸೋದಿರಲಿ, ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತಾ ಮಾಡಿ, ಇಲ್ಲ ಆಗಲ್ವಾ ಅವ್ರ ಪಾಡಿಗೆ ಅವರು ಚೆನ್ನಾಗಿರೋದಕ್ಕೆ ಬಿಟ್ಬಿಡಿ. ಸಿಂಪಲ್. ಅವ್ರ ಬಗ್ಗೆ ನೀವು ಟೆನ್ಷನ್ ತೊಗೊಂಡು ಅವರು ಹಂಗೆ ಆಗ್ತಾಯಿದ್ದಾರೆ, ಹಂಗೆ ಬೆಳೀತಾ ಇದ್ದಾರೆ, ಈಗ ಬೆಳೀತಾ ಇದ್ದಾರೆ ಅನ್ನೋ ಟೆನ್ಷನ್ ನೀವು ತೊಗೋಬೇಡಿ. ಅವ್ರು ಬೆಳೆಯೋದು ಅವರು, ನೀವು ಬೆಳೆಯೋದು ನಿಮ್ಮದು ಗೈಸ್. ಸೊ ಅಷ್ಟೇ. ಇದನ್ನು ಹೇಳ್ತಾ ನಮ್ಮ ಅಣ್ಣನ ಭೇಟಿ ಮಾಡಿ ಇವತ್ತು ತುಂಬ ಖುಷಿಯಾಗಿದೆ. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ವಿ ಮೆಟ್. ಸೊ ಅದೇ ಖುಷಿಯಲ್ಲಿ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಕೀಪ್ ವಾಚಿಂಗ್ ಭುವನೇಶನ್ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟಾಟಾ ಬಾಯ್. ಭುವನೇಶನ್ ಹೆಜ್ಜೆ ಹಾಕಿದರೆ ವೈಬ್ರೇಷನ್, ಕನಸು ಕಂಡರೆ ಕ್ರಿಯೇಷನ್, ಇದೆ ನಮ್ಮ